ಮೊದಲು ಫೇಸ್ಬುಕ್ ಓಪನ್ ಮಾಡ್ಕೋಬೇಕು. ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಪ್ರೊಫೆಷನಲ್ ಡ್ಯಾಶ್ಬೋರ್ಡ್ ಆಪ್ಷನ್ ಓಪನ್ ಮಾಡಿ. ಆಮೇಲೆ ಮೇಲ್ಗಡೆ ಮಾನಿಟೈಸಿಂಗ್ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಬೇಕು. ಆಮೇಲೆ ಸ್ವಲ್ಪ ಸ್ಕ್ರೋಲ್ ಮಾಡಿ, ಇಲ್ಲಿ ಅಫಿಲಿಯೇಟ್ ಪಾರ್ಟ್ನರ್ಶಿಪ್ ಅಂತ ಆಪ್ಷನ್ ಇದೆ, ಸೊ ಅದನ್ನು ಓಪನ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ನೋಡ್ಬೋದು ಪ್ರಾಡಕ್ಟ್ಗಳು ಬಂದು ನಮ್ಗೆ ಯಾವ್ದು ಬೇಕೋ ಆ ಪ್ರಾಡಕ್ಟ್ ನಾವು ಇಲ್ಲಿ ಸರ್ಚ್ ಕೂಡ ಮಾಡ್ಕೋಬೋದು. ಸೊ ನಾನು ಮೈಕ್ ಅನ್ನೋ ಆಪ್ಷನ್ ಸರ್ಚ್ ಮಾಡಿದ್ದೀನಿ. ಇಲ್ಲಿ ಕೆಲವೊಂದಿಷ್ಟು ಬ್ಲೂಟೂತ್ ಮೈಕ್ಸ್ ಬಂದಿವೆ. ಸೊ ನಾನು ಇಲ್ಲೊಂದು ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ಕಾಪಿ ಲಿಂಕ್ ಮಾಡ್ಕೋಬೇಕು. ಆಮೇಲೆ ಕ್ರಿಯೇಟ್ ಪೋಸ್ಟ್ ಅಂತ ಕೊಟ್ಟು ಆ್ಯಡ್ ಟು ನ್ಯೂ ಪೋಸ್ಟ್ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಆ ಕಾಪಿ ಲಿಂಕನ್ನು ಪೇಸ್ಟ್ ಮಾಡಿ. ಬೇಕಾದರೆ ನೀವು ಕ್ಯಾಪ್ಷನ್ ಕೂಡ ಆ್ಯಡ್ ಮಾಡ್ಬೋದು ಅದ್ರ ಸಂಬಂಧಪಟ್ಟಾಗೆ. ಆಮೇಲೆ ಇಲ್ಲಿ ಲೊಕೇಶನ್ ಆ್ಯಡ್ ಕೂಡ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೀವು ಎಮೋಜಿಯನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ನಿಮಗೆ ಕ್ಯಾಪ್ಷನ್ ಬೇಕಂದರೆ ಅದು ಸಂಬಂಧಪಟ್ಟ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಆ ಪ್ರಾಡಕ್ಟ್ ಸ್ಕ್ರೀನ್ಶಾಟ್ ತೊಗೊಂಡು ChatGPT ಅಪ್ಲೋಡ್ ಮಾಡಿ ರೆಡಿ ಟು ಕ್ಯಾಪ್ಷನ್ ಅಂತ ಕೊಟ್ಟರೆ ಅದು ಕ್ಯಾಪ್ಷನ್ ಕೊಡುತ್ತೆ. ಅದನ್ನು ಕೂಡ ಪೇಸ್ಟ್ ಮಾಡಿ ಲಿಂಕ್ ಕೊಡೋದ್ರ ಮೊದಲಲ್ಲಿ ಪೇಸ್ಟ್ ಮಾಡಿ ಆಮೇಲೆ ಲಿಂಕನ್ನು ಆ್ಯಡ್ ಮಾಡಿದರೆ ಮುಗೀತು. ಇಲ್ಲಿ ನಿಮಗೆ ಯಾವ ಪಾರ್ಟ್ನರ್ಶಿಪ್ ಬೇಕು ಆ ಪಾರ್ಟ್ನರ್ಶಿಪ್. ಈಗ ನಾನು ಫ್ಲಿಪ್ಕಾರ್ಟಿಂದ ಪ್ರಾಡಕ್ಟ್ ಪೋಸ್ಟ್ ಮಾಡ್ತಾಯಿದ್ದೀನಿ, ಸೊ ಅದಕ್ಕೆ ನಾನು ಫ್ಲಿಪ್ಕಾರ್ಟನ್ನು ಸೆಲೆಕ್ಟ್ ಮಾಡಿದ್ದೀನಿ. ಆಮೇಲೆ ಡನ್, ಇಲ್ಲಿ ಪಾರ್ಟ್ನರ್ಶಿಪ್ ಆ್ಯಡ್ ಕೂಡ ಅದನ್ನು ಎನೇಬಲ್ ಮಾಡಿಕೊಂಡು ಡನ್ ಕೊಡಿ, ಪೋಸ್ಟ್ ಮಾಡಿ.